ಸಾಧಾರಣ ಕಾಲದ ಮೊದಲನೆಯ ಮಂಗಳವಾರ. ಸಮುವೇಲನ ಗ್ರಂಥದಿಂದ ವಾಚನ. ಸಿಲೋವಿನಲ್ಲಿ ಅವರು ಅನ್ನಪಾನಗಳನ್ನು ತೆಗೆದುಕೊಂಡ ಮೇಲೆ ಹನ್ನಳು ಎದ್ದು ಸರ್ವೇಶ್ವರನ ಮಂದಿರಕ್ಕೆ ಬಂದಳು. ಯಾಜಕ ಎಲಿಯನು ಆ ಮಂದಿರದ ದ್ವಾರದ ನಿಲುವು ಪಟ್ಟಿಗಳ ಬಳಿ ಬಂದು ಪೀಠದ ಮೇಲೆ ಕುಳಿತಿದ್ದನು. ಹನ್ನಳು ಬಹು ದುಃಖದಿಂದ ಕಣ್ಣೀರಿಡುತ್ತಾ ಸರ್ವೇಶ್ವರನಲ್ಲಿ ಹೀಗೆಂದು ಪ್ರಾರ್ಥಿಸಿದಳು. ಸರ್ವಶಕ್ತರಾದ ಸರ್ವೇಶ್ವರ, ನಿಮ್ಮ ದಾಸಿಯಾದ ನನ್ನ ದುಃಖವನ್ನು ನೀಗಿಸಿರಿ, ನನ್ನನ್ನು ಪರಂಬರಿಸಿರಿ, ನನ್ನನ್ನು ತಿರಸ್ಕರಿಸದೆ ಕನಿಕರಪಟ್ಟು ನನಗೊಬ್ಬ ಮಗನನ್ನು ಅನುಗ್ರಹಿಸಿರಿ. ಅವನನ್ನು ಅಮರಣಾಂತರ ನಿಮಗೆ ಸಮರ್ಪಿಸುವೆನು. ಅವನ ತಲೆಯ ಮೇಲೆ ಕ್ಷೌರ ಕತ್ತಿಯನ್ನು ಬರಗೂಡುವುದಿಲ್ಲ ಎಂದು ಹರಕೆ ಮಾಡುತ್ತೇನೆ. ಹನ್ನಳು ಬಹಳ ಹೊತ್ತಿನವರೆಗೆ ಸರ್ವೇಶ್ವರನ ಮುಂದೆ ಪ್ರಾರ್ಥನೆ ಸಲ್ಲಿಸುತ್ತಾ ಇದ್ದಳು. ಏಲಿ ಆಕೆಯ ಬಾಯನ್ನು ಗಮನಿಸಿದನು. ಆಕೆ ಹೃದಯಾಂತರಾಳದಿಂದ ಪ್ರಾರ್ಥಿಸುತ್ತಾ ಇದ್ದಳು. ತುಟಿಗಳು ಅಲುಗಾಡುತ್ತಿದ್ದವು, ಶಬ್ದ ಮಾತ್ರ ಕೇಳಿಸುತ್ತಿರಲಿಲ್ಲ. ಆದುದರಿಂದ ಇವಳು ಕುಡಿದಿರಬೇಕೆಂದು ತಿಳಿದು, ನಿನ್ನ ಕುಡಿತದ ಅಮಲು ಇನ್ನೂ ಇಳಿಯಲಿಲ್ಲವೇ? ದ್ರಾಕ್ಷಾರಸದ ನಿಶೆ ನಿನ್ನನ್ನು ಬಿಟ್ಟು ಹೋಗಲಿ ಎಂದನು. ಆಕೆ, ಇಲ್ಲ ಸ್ವಾಮಿ, ನಾನು ಕುಡಿದಿಲ್ಲ. ನಾನು ಬಹಳ ದುಃಖ ಪೀಡಿತಳು. ದ್ರಾಕ್ಷಾರಸವನ್ನಾಗಲಿ ಬೇರೆ ಯಾವ ಮದ್ಯವನ್ನಾಗಲಿ ಕುಡಿದವಳಲ್ಲ. ನನ್ನ ಮನೋವೇದನೆಯನ್ನು ಸರ್ವೇಶ್ವರನ ಮುಂದೆ ತೋಡಿಕೊಳ್ಳುತ್ತಾ ಇದ್ದೇನೆ. ನಿಮ್ಮ ದಾಸಿಯಾದ ನನ್ನ ಅಯೋಗ್ಯಳೆಂದು ನೆನೆಸಬೇಡಿ. ಈವರೆಗೂ ನನ್ನ ಅತಿಯಾದ ಚಿಂತೆಯನ್ನು ವ್ಯಥೆಯನ್ನು ಅರಿಕೆ ಮಾಡಿಕೊಳ್ಳುತ್ತಿದ್ದೆ ಎಂದು ಹೇಳಿದಳು. ಆಗ ಹೇಳಿ ಆಕೆಗೆ, ಸಮಾಧಾನದಿಂದ ಹೋಗು, ಇಸ್ರಾಯೇಲಿನ ದೇವರು ನಿನ್ನ ಪ್ರಾರ್ಥನೆಯನ್ನು ಈಡೇರಿಸಲಿ ಎಂದನು. ನಿಮ್ಮ ದಾಸಿಯಾದ ನನ್ನ ಮೇಲೆ ಕರುಣೆ ಇರಲಿ ಎಂದು ಹೇಳಿ ಆಕೆ ಅಲ್ಲಿಂದ ಹೊರಟು ಹೋಗಿ ಊಟ ಮಾಡಿದಳು. ಬಳಿಕ ಅವಳ ದುಃಖ ದೂರವಾಯಿತು. ಮಾರನೆಯ ದಿನ ಬೆಳಿಗ್ಗೆ ಅವರೆಲ್ಲರೂ ಎದ್ದು ಸರ್ವೇಶ್ವರನನ್ನು ಆರಾಧಿಸಿ ರಾಮದಲ್ಲಿದ್ದ ತಮ್ಮ ಮನೆಗೆ ಬಂದರು. ಎಲ್ಕನನ್ನು ತನ್ನ ಹೆಂಡತಿಯಾದ ಹನ್ನಳನ್ನು ಕೂಡಲು ಆಕೆ ಸರ್ವೇಶ್ವರನ ಅನುಗ್ರಹದಿಂದ ಗರ್ಭಿಣಿಯಾದಳು. ದಿನ ತುಂಬಿದ ಮೇಲೆ ಒಬ್ಬ ಮಗನನ್ನು ಹೆತ್ತಳು. ನಾನು ಇವನನ್ನು ಸರ್ವೇಶ್ವರನಿಂದ ಬೇಡಿ ಪಡೆದೆ ಎಂದು ಹೇಳಿ ಆ ಮಗುವಿಗೆ ಸಮುವೇಲ ಎಂದು ಹೆಸರಿಟ್ಟಳು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ಆನಂದಿಸುತ್ತಿದೆ ನನ್ನ ಮನ ಸರ್ವೇಶ್ವರನಲ್ಲಿ. ಆನಂದಿಸುತ್ತಿದೆ ನನ್ನ ಮನ ಸರ್ವೇಶ್ವರನಲ್ಲಿ. ಉನ್ನತೋನ್ನತವಾಗಿದೆ ನನ್ನ ಶಕ್ತಿ ಆ ದೇವನಲ್ಲಿ. ನನಗಿದೆ ಶತ್ರುಗಳನ್ನು ಧಿಕ್ಕರಿಸುವ ಶಕ್ತಿ. ನನಗಿತ್ತಿರುವನ ಸಂತಸದಾಯಕ ಮುಕ್ತಿ. ಶ್ಲೋಕ. ಆನಂದಿಸುತ್ತಿದೆ ನನ್ನ ಮನ ಸರ್ವೇಶ್ವರನಲ್ಲಿ. ಮುರಿದು ಬಿದ್ದಿದೆ ಶೂರರ ಬಿಲ್ಲು ಬಾಣಗಳು. ದುರ್ಬಲರಾದರೂ ಶೌರ್ಯದ ನಡುಕಟ್ಟಿ ನಿಂತಿಹರು. ಉಂಡು ಸುಖದಿಂದಿರುವರು, ಹಸಿವುಗೊಂಡವರು ಹೊಟ್ಟೆಗಾಗಿ ಕೂಲಿ ಮಾಡುತ್ತಿಹರು ತೃಪ್ತರಿದ್ದವರು. ಬಂಜೆ ಹೆರುವಳು 6-7 ಮಕ್ಕಳನ್ನು, ಒಬ್ಬಂಟಿಗಳಾಗಿರುವಳು ಮಕ್ಕಳಿವೆ ಎಂದವಳು. ಶ್ಲೋಕ. ಆನಂದಿಸುತ್ತಿದೆ ನನ್ನ ಮನ ಸರ್ವೇಶ್ವರನಲ್ಲಿ. ಜೀವ ಕೊಡುವವನು ತೆಗೆದುಕೊಳ್ಳುವವನು ಆ ಸರ್ವೇಶ್ವರನೇ. ಪಾತಾಳಕ್ಕಿಳಿಸುವವನು ಮೇಲಕ್ಕೆಳೆದುಕೊಳ್ಳುವವನು ಆತನೇ. ಬಡತನ ಸಿರಿತನ ಕೊಡುವವನು ಆ ಸರ್ವೇಶ್ವರನೇ. ತಗ್ಗಿಸುವವನು ಹೆಚ್ಚಿಸುವವನು ಆತನೇ. ಎತ್ತುವನಾತ ದೀನರನ್ನು ಧೂಳಿಂದ, ದರಿದ್ರರನ್ನು ತಿಪ್ಪೆಯಿಂದ, ಕುಳ್ಳರಿಸುವನವರನ್ನು ಅಧಿಪತಿಗಳ ಸಮೇತ ಅನುಗ್ರಹಿಸುವನು ಹಕ್ಕಾಗಿ ಆ ಮಹಿಮಾ ಮಾನಸ. ಶ್ಲೋಕ. ಆನಂದಿಸುತ್ತಿದೆ ನನ್ನ ಮನ ಸರ್ವೇಶ್ವರನಲ್ಲಿ. ಘೋಷಣೆ. ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನ ಮಾರ್ಗವನ್ನು ಪ್ರಭು ನನಗೆ ತೋರಿಸು. ನೀನೊಪ್ಪುವ ಪಥದಲ್ಲಿ ನನ್ನ ನಡೆಯ ಕಲಿಸು. ಹಲ್ಲೆಲೂಯ. ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಶಿಷ್ಯರೊಂದಿಗೆ ಕಫೆರ್ನಹೂಮ್ ಎಂಬ ಊರನ್ನು ಸೇರಿದರು. ಸಬ್ಬತ್ ದಿನ ಬಂದ ಕೂಡಲೇ ಯೇಸು ಪ್ರಾರ್ಥನಾ ಮಂದಿರಕ್ಕೆ ಹೋಗಿ ಬೋಧಿಸತೊಡಗಿದರು. ಅವರ ಉಪದೇಶವನ್ನು ಕೇಳಿ ಜನರು ಬೆರಗಾದರು. ಏಕೆಂದರೆ
ಏಸು ಧರ್ಮಶಾಸ್ತ್ರಿಗಳಂತೆ ಬೋಧಿಸದೆ ಅಧಿಕಾರವಾಣಿಯಿಂದ ಬೋಧಿಸುತ್ತಿದ್ದರು. ಅಲ್ಲಿ ದೆವ್ವ ಹಿಡಿದ ಒಬ್ಬನಿದ್ದನು. ಅವನು, ನಜರೇತಿನ ಯೇಸುವೆ, ನಿಮಗೇಕೆ ನಮಗೊಡವೆ? ನೀವು ನಮ್ಮ ವಿನಾಶಕ್ಕೆ ಬಂದವರೇನು? ನೀವು ಯಾರೆಂದು ನನಗೆ ಗೊತ್ತು. ದೇವರಿಂದ ಬಂದ ಪರಮ ಪೂಜ್ಯರು ನೀವು ಎಂದು ಕಿರುಚಿದನು. ಆದರೆ ಯೇಸು ಅವನನ್ನು ಗದರಿಸಿ, ಸುಮ್ಮನಿರು, ಇವನನ್ನು ಬಿಟ್ಟು ತೊಲಗು ಎಂದು ಆ ದೆವ್ವಕ್ಕೆ ಆಜ್ಞಾಪಿಸಿದರು. ದೆವ್ವವು ಆ ಮನುಷ್ಯನನ್ನು ಒದ್ದಾಡಿಸಿ ಗಟ್ಟಿಯಾಗಿ ಚೀರುತ್ತಾ ಅವನನ್ನು ಬಿಟ್ಟು ಹೋಯಿತು. ಜನರೆಲ್ಲರೂ ಆಶ್ಚರ್ಯಚಕಿತರಾದರು. ಇದೇನು ಹೊಸ ಬೋಧನೆ? ಈತ ದೆವ್ವಗಳಿಗೂ ಕೂಡ ಅಧಿಕಾರದಿಂದ ಆಜ್ಞಾಪಿಸುತ್ತಾನೆ. ಅವು ಈತ ಹೇಳಿದ ಹಾಗೆ ಕೇಳುತ್ತವಲ್ಲವೇ ಎಂದು ಪರಸ್ಪರ ಮಾತಾಡಿಕೊಂಡರು. ಕೂಡಲೇ ಗಲಿಲಿಯ ಪ್ರಾಂತ್ಯದ ಎಲ್ಲೆಡೆಗೂ ಯೇಸುವಿನ ಸಮಾಚಾರ ಹಬ್ಬಿ ಹರಡಿತು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭುವಿನ ಗುಡಿ ನನ್ನಾತ್ಮದ ನಿಧಿ, ಪ್ರೀತಿಯ ದೇವಾಲಯ, ಪರಮನ ನುಡಿ ಈ ಬದುಕಿಗೆ ಸಿರಿ ನೀಡುವ ಈ ದೇಗುಲ. ಪ್ರಭುವಿನ ಗುಡಿ ನನ್ನಾತ್ಮದ ನಿಧಿ, ಪ್ರೀತಿಯ ದೇವಾಲಯ, ಪರಮನ ನುಡಿ ಈ ಬದುಕಿಗೆ ಸಿರಿ ನೀಡುವ ಈ ದೇಗುಲ. ಪ್ರಭುವೇ, ನಿನ್ನ ಅನುಗ್ರಹವು ಬೇಕಾಗಿದೆ, ಹರಸು, ಕೈ ಮುಗಿದು ನಾ ಬೇಡುವೆ. ಪ್ರಭುವೇ, ನಿನ್ನ ಅನುಗ್ರಹವು ಬೇಕಾಗಿದೆ, ಹರಸು, ಕೈ ಮುಗಿದು ನಾ ಬೇಡುವೆ. ಪ್ರಭುವಿನ ಗುಡಿ ನನ್ನಾತ್ಮದ ನಿಧಿ, ಪ್ರೀತಿಯ ದೇವಾಲಯ, ಪರಮನ ನುಡಿ ಈ ಬದುಕಿಗೆ ಸಿರಿ ನೀಡುವ ಈ ದೇಗುಲ. ಆತ್ಮಕ್ಕೆ ಭೋಜನ ನೀನಾಗಲು, ಪ್ರೀತಿಯ ಸಾಧನ ನಾನಾಗುವೆ, ಪರರಲ್ಲಿ ನಿನ್ನನ್ನು ನಾ ಕಾಣಲು, ಪ್ರಭು ನಿನ್ನ ಸೇವಕ ನಾನಾಗುವೆ. ಆತ್ಮಕ್ಕೆ ಭೋಜನ ನೀನಾಗಲು, ಪ್ರೀತಿಯ ಸಾಧನ ನಾನಾಗುವೆ, ಪರರಲ್ಲಿ ನಿನ್ನನ್ನು ನಾ ಕಾಣಲು, ಪ್ರಭು ನಿನ್ನ ಸೇವಕೆ ನಾನಾಗುವೆ. ಈ ಒಡಲು ಪ್ರಭು ನಿನ್ನ ಗುಡಿಯಾಗಲಿ, ನನ್ನ ಬದುಕು ಪರರಿಗೆ ಬೆಳಕಾಗಲಿ. ಪ್ರಭುವಿನ ಗುಡಿ ನನ್ನಾತ್ಮದ ನಿಧಿ, ಪ್ರೀತಿಯ ದೇವಾಲಯ, ಪರಮನ ನುಡಿ ಈ ಬದುಕಿಗೆ ಸಿರಿ ನೀಡುವ ಈ ದೇಗುಲ. ದ್ವೇಷವ ಮರೆತು ಒಂದಾಗುವ, ಸ್ವಾರ್ಥವ ತೊರೆದು ಜೊತೆಯಾಗುವ, ನಿಸ್ವಾರ್ಥ ಸೇವೆಗೆ ಅಣಿಯಾಗುವ,
ಪ್ರಭುವಿನ ಮಂದೆಯ ಪ್ರಜೆಯಾಗುವ. ದ್ವೇಷವ ಮರೆತು ಒಂದಾಗುವ, ಸ್ವಾರ್ಥವ ತೊರೆದು ಜೊತೆಯಾಗುವ, ನಿಸ್ವಾರ್ಥ ಸೇವೆಗೆ ಅಣಿಯಾಗುವ, ಪ್ರಭುವಿನ ಮಂದೆಯ ಪ್ರಜೆಯಾಗುವ. ಈ ಮನವು ಪ್ರಭುವಲ್ಲಿ ಒಂದಾಗಲಿ, ನನ್ನೀ ಜೀವನ ಪ್ರಭುವಿಗೆ ಪ್ರಿಯವಾಗಲಿ. ಪ್ರಭುವಿನ ಗುಡಿ ನನ್ನಾತ್ಮದ ನಿಧಿ, ಪ್ರೀತಿಯ ದೇವಾಲಯ, ಪರಮನ ನುಡಿ ಈ ಬದುಕಿಗೆ ಸಿರಿ ನೀಡುವ ಈ ದೇಗುಲ. ಪ್ರಭುವಿನ ಗುಡಿ ನನ್ನಾತ್ಮದ ನಿಧಿ, ಪ್ರೀತಿಯ ದೇವಾಲಯ, ಪರಮನ ನುಡಿ ಈ ಬದುಕಿಗೆ ಸಿರಿ ನೀಡುವ ಈ ದೇಗುಲ. ಪ್ರಭುವೇ ನಿನ್ನ ಅನುಗ್ರಹವು ಬೇಕಾಗಿದೆ, ಹರಸು ಕೈ ಮುಗಿದು ನಾ ಬೇಡುವೆ. ಪ್ರಭುವೇ ನಿನ್ನ ಅನುಗ್ರಹವು ಬೇಕಾಗಿದೆ, ಹರಸು ಕೈ ಮುಗಿದು ನಾ ಬೇಡುವೆ. ಪ್ರಭುವಿನ ಗುಡಿ ನನ್ನಾತ್ಮದ ನಿಧಿ, ಪ್ರೀತಿಯ ದೇವಾ